ಖಂಡಿತ ಒಂದು ದೊಡ್ಡ ಟಾಸ್ಕು. ಬಟ್ ಇದೆಲ್ಲದರ ಜೊತೆಗೆ ನೀವು ಯಾವತ್ತಾದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಕ್ವಾಲಿಟೀಸ್ ಇರುವಂಥ ಹುಡುಕುವಂಥ ಪ್ರಯತ್ನಗಳು ಆಗಿ ಕೊನೆಗೆ ನಿರ್ಧಾರಕ್ಕೆ ಬಂದ್ರ ಹೇಗೆ ಅಂತ ಮ್ಯಾಮ್? ಇಲ್ಲ, ನಾನು ಹೇಳ್ತಿದ್ದೀನಲ್ಲ ನೋಡಿ, ಅದು ನನಗೆ ಇನ್ನೂ ಸಿಗ್ಬೋದು. ಯು ನೆವರ್ ನೋ. ಸಿ, ಕಂಪ್ಯಾನಿಯನ್ಶಿಪ್ ಇಸ್ ನಥಿಂಗ್ ಟು ಡೂ ವಿತ್ ನಾನು ಯಂಗ್ ಏಜಲ್ಲಿ ಯಾರೋ ಸಿಗಬೇಕು, ನನಗೆ ಇವರೇ ಆಗಬೇಕು, ಅವ್ರು ಚಂದದವ್ರು. ಇಟ್ಸ್ ನಾಟ್ ಅಬೌಟ್ ದಟ್. ಇಟ್ಸ್ ಅಬೌಟ್ ಹಾರ್ಟ್ ಟು ಹಾರ್ಟ್. ಆಯ್ತಾ? ನನಗೆ 70ಲೂ ಸಿಗ್ಬೋದು, 80ಲೂ ಸಿಗ್ಬೋದು. ಯು ನೆವರ್ ನೋ. ಇವಾಗ ನಮ್ಮ ಪ್ರಿನ್ಸ್ ಚಾರ್ಲ್ಸ್ ಅವ್ರ ಮದುವೆ ಆಗ್ಲಿಲ್ವಾ ಅಲ್ವಾ? ಎಷ್ಟನೇ ವರ್ಷಕ್ಕೆ ಅವ್ರ ಮದುವೆ ಆದ್ರು. ಈಗ ರಾಣಿ ಆದ್ರು, ರಾಜ ಆದ್ರು. ಅವರು ಎಲಿಜಬೆತ್ ಕ್ವೀನ್ ಅವರು ಹೋದ್ಮೇಲೆ ಅಲ್ವಾ, ಮಹಾರಾಣಿ ಅವ್ರು ಹೋದ್ಮೇಲೆ ಆಗಿದ್ದಾರೆ. ಅವ್ರ ಮದುವೆ ಆಗಿದೆ. ಈಗ ಪುನಃ ಡಯಾನ ಅವ್ರು ತೀರ್ಕೊಂಡ್ಮೇಲೆ ಮದುವೆ ಆಗಿದ್ದು ಯಾವಾಗ? ಆ ಹೆಂಗ್ಸ್ ಅವರು ಅಫೇರ್ ಇದ್ದಿದ್ದು ಯಾವಾಗ? ಅವ್ರು ಪುನಃ ಮದುವೆ ಆಗುವಾಗ ಆಗಲೇ 65 ವರ್ಷ ಆಗಿದೆ ಅವರಿಗೆ ಅಲ್ವಾ? ಸೊ ಸಂಬಂಧಗಳು, ಕಂಪ್ಯಾನಿಯನ್ಶಿಪ್, ಅದಕ್ಕೆ ಯಾವುದೋ ಒಂದು ಏಜ್ ಇಲ್ಲ ರೀ. ಹೃದಯಕ್ಕೆ ಎಲ್ಲಿ ವಯಸ್ಸಿದೆ? ಹೃದಯಕ್ಕೆ, ಮನಸ್ಸಿಗೆ ವಯಸ್ಸಿಲ್ಲ. ವಯಸ್ಸು ಓಕೆ, ನೀವು ನನ್ನನ್ನು ನೋಡ್ತೀರಾ, ನಿಮ್ಮದು ಇವಾಗ ಬಿಳಿಗಡ್ಡೆಲ್ಲ ಆಗಿ ಇವ್ರದ್ದು ಆಯಿತು ಅಂತ ನಾನು ಹೇಳ್ಬೋದು ಅಷ್ಟೇ. ಸೊ ಇಟ್ ಈಸ್ ಎಕ್ಸ್ಟರ್ನಲ್. ಒಂದು ಬಿಳಿಗಡ್ಡ ಆಗಿದೆ, ಬಿಳಿ ಕೂದಲಾಗಿದೆ, ಇಟ್ಸ್ ಆಲ್ ಎಕ್ಸ್ಟರ್ನಲ್ ಥಿಂಗ್. ಬಟ್ ಒಳಗಡೆ ಯಾರಾದರೂ ಒಬ್ರು ಒಳ್ಳೆ ಹೆಂಗಸನ್ನ ನೋಡಿದಾಗ ನಿಮಗೂ ಅನ್ಸುತ್ತೆ, ಅಯ್ಯೋ ಎಷ್ಟು ಚಂದ ಇದ್ದಾರೆ, ವಿಶ್ ಐ ಕುಡ್ ಲವ್ ಹರ್ ಅಂತ. ಅದು ಇವತ್ತೇ ಆಗಬೇಕು, ನಾಳೆ ಆಗಬೇಕಂತ ಇಲ್ಲ. ಇಟ್ಸ್ ನಥಿಂಗ್ ಟು ಡೂ ವಿತ್ ಏಜ್. ಏಜ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಆಮೇಲೆ ಹೃದಯಕ್ಕೆ, ಮನಸ್ಸಿಗೆ ವಯಸ್ಸಿಲ್ಲ ಖಂಡಿತವಾಗ್ಲೂ. ಮಗು ಆಗಬೇಕು ಅನ್ನುವಾಗ ನೀವು ಪುನಃ ಅದನ್ನೇ ಹೇಳ್ತಾ ಇದ್ದೀರಾ. ಮಗು ಆಗಲಿಕ್ಕೆ ಮದುವೆನೇ ಆಗಬೇಕು ಅನ್ನೋವಂಥದ್ದು ಇದೆಯಲ್ಲ, ಅದು ಅದರ ಅವಶ್ಯಕತೆ ಅನ್ನೋಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಬಿಯಾಂಡ್ ದಟ್. ಹೆಣ್ಣು ಅದನ್ನು ಮೀರಿದವಳು ಅಂತ ನಾನು ಹೇಳ್ತಾ ಇರೋದು. ಹೆಣ್ಣು ಅವಳಿಗಾಗಲೇ ಸ್ವಾಭಾವಿಕವಾಗಿ, ಅವಳಿಗೆ ಪ್ರಾಕೃತಿಕವಾಗಿ, ಅವಳಿಗೆ ದೈವದತ್ತವಾಗಿ ಅವಳು ತಾಯ್ತವನವನ್ನು ಅನುಭವಿಸುವಂಥ ಶಕ್ತಿಯನ್ನು ಅವಳು ಪಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಇವಾಗ ಈ ಟೆಕ್ನಾಲಜಿನೂ ಇರೋದ್ರಿಂದ ನನಗದು ಸುಲಭ ಮಾಡ್ತಿದೆ ಅಷ್ಟೆ. ಅದನ್ನು ಎಂಬ್ರೇಸ್ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ನಾನು ಯಾವುದೋ ಖಿನ್ನತೆಗೊಳಗಾಗಿ, ಆಮೇಲೆ ನನಗೆ ಜಸ್ಟ್ ಬಿಕಾಸ್ ಐ ವಾಂಟ್ ಟು ಬಿ ಅ ಮದರ್, ನಾನು ಯಾವುದೋ ಒಂದು ತಪ್ಪು ನಿರ್ಧಾರಗಳನ್ನು ತಗೊಂಡು ಅಲ್ಲೇನೋ ಶೋಷಣೆಗೆ ನಾನು ಒಳಪಡುವಂತಹ ಸನ್ನಿವೇಶಗಳು ಬರುವಾಗ ಅದಕ್ಕಿಂತ ನನಗನ್ಸುವಂಥದ್ದು ನನ್ನ ಘನತೆಯನ್ನು ನಾನು ಇಟ್ಕೊಂಡು, ನಾನು ಹೆಣ್ಣಾಗಿ ನನ್ನ ಘನತೆಯನ್ನು ನಾನು ಕಾಪಾಡಿಕೊಂಡು, ನಾನು ಒಂದು ಹೆಣ್ಣಾಗಿ ನನ್ನ ಗೌರವವನ್ನು ಕಾಪಾಡಿಕೊಂಡು, ಜೊತೆಯಲ್ಲಿ ನಾನು ಯಾಕೆ ತಾಯ್ತನವನ್ನು ಅನುಭವಿಸಬಾರ್ದು? ಅದರಲ್ಲೂ ನಮ್ಮ ದೇಶದ ಕಾನೂನೇ ನನಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಾಗ ಖಂಡಿತವಾಗ್ಲೂ ಅದನ್ನು ಅನುಭವಿಸೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ನನ್ನ